ಇಲ್ಲಿ ಇಲ್ಲಿ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಈಗ ಅವರ ಕಾಲಿಗೆ ಗುಂಡೇಟಾಗಿದೆ. ಆ, ಆಮ್, ಅವನೇನೋ ಹೈ ಪ್ರೊಫೈಲ್ ವ್ಯಕ್ತಿ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ. ಯಾವ ದುಷ್ಕರ್ಮಿಗಳು ಬಲಾತ್ಕಾರ ಮಾಡಿದ್ರು ಬಲಾತ್ಕಾರವೇ. ಅದನ್ನ ಅಂದ್ರೆ ಅದನ್ನ ಏನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದಲ್ಲ. ಆದರೆ ಏನು ಹೈ ಪ್ರೊಫೈಲ್ ವ್ಯಕ್ತಿಗಳು, ಏನು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರು, ಉನ್ನತ ಹುದ್ದೆಯಲ್ಲಿರುವವರು, ರಾಜಕಾರಣಿಗಳು ಅಥವಾ ಮಂದಿರದ ಮಸೀದಿಯ ಚರ್ಚ್ನ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು, ಎಲ್ಲ ಧರ್ಮದಲ್ಲೂ ಇರುವಂಥವ್ರು, ಅವರು ಇವರು ಅಂತಲ್ಲ, ಇಂಥವರಿಗೆ ಯಾಕೆ ಗುಂಡಿನ ಏಟು ಬೀಳೋದಿಲ್ಲ ಕಾಲಿಗೆ? ಒಳ್ಳೆ ಪ್ರಶ್ನೆ ಇದು. ನೋಡಿ, ಈ ಅತ್ಯಾಚಾರ ಅನ್ನುವಂಥದ್ದು ಯಾವುದೇ ಪ್ರೊಫೈಲ್ ಇಲ್ದಿರುವಂತಹ ಒಂದು ಕ್ರೌರ್ಯ, ಕ್ರೈಮ್, ಹೀನ ಅಪರಾಧ. ಕೇಸ್ನಲ್ಲೂ ಒಂದು ಸಾಮಾನ್ಯ ಮನುಷ್ಯ ಹೋಗಿ ಒಂದು ಎಫ್ಐಆರ್ ಕೊಟ್ಟ ಕೂಡಲೇ ರಿಜಿಸ್ಟರ್ ಮಾಡ್ಕೊಂತಾರೆ. ಇಂಥ ಕೇಸ್ನಲ್ಲೂ ಸಹ ಯಾಕೆ ಸರ್ಕಾರ SIT ರಚನೆ ಆದ ಬಳಿಕವೂ ಒಂದೇ ಒಂದು ನೋಟಿಸು ಅದಕ್ಕೆ ಸಂಬಂಧಪಟ್ಟವರಿಗೆ ಕೊಡುವಂತ ಸಾಮರ್ಥ್ಯ ಕೂಡ ಇಲ್ಲದೆ ಆಯಿತು ಇವರಲ್ಲಿ ಅಂತ. ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು. ಇಲ್ಲಿ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ, ನಮಗೆ ಯಾವ ರೀತಿಯಾದಂತ ಅಫೀಮುಗಳನ್ನ ನಮ್ಗೆ ಉಣಿಸ್ತಾ ಇದ್ದಾರೆ ಅನ್ನುವಂಥದ್ದು, ನಾವು ಯಾರ ಮೇಲೆ ಅವಲಂಬಿಸಿ ರಾಜ್ಯಭಾರವನ್ನ ಮಾಡ್ತಾ ಇದ್ದೇವೆ, ಯಾವ ಅಂಶಗಳನ್ನ ಆಧರಿಸಿ ಈ ರಾಜ್ಯ ನಡೀತಾ ಇದೆ ಅನ್ನುವಂಥದ್ರ ಮೇಲೆ ನಾವು ಇವತ್ತು ಚರ್ಚೆ ಮಾಡ್ಬೇಕಾಗ್ತದೆ. ಇಲ್ಲಿ ಈಗ ಎಲ್ಲರಿಗೂ ಗೊತ್ತಾಗಿರೋದ್ರಿಂದಲೇ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿಸ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಬಲಾತ್ಕಾರಿಗಳು ಒಂದು ಪುಟ್ಟ ಮಕ್ಕಳನ್ನು ಬಿಡುವುದಿಲ್ಲ ಅಂದ್ರೆ, ಮೈಸೂರಿನಲ್ಲಿ ಅಲ್ಲೆಲ್ಲೋ ತಂದೆ ತಾಯಿಗಳೊಂದಿಗೆ ಕೆಲಸಕ್ಕೆ ಬಂದ ತಂದೆ ತಾಯಿಗಳೊಂದಿಗೆ ಆಟ ಆಡ್ತಾ ಬಲೂನ್ ಮಾರ್ತಾ ಇದ್ದ ಮಗುವನ್ನ ಯಾವನೋ ಒಬ್ಬ ಕ್ರೂರಿ ಬಲಾತ್ಕಾರ ಮಾಡಿ ಕೊಂದು ಎಸಿತಾನಂದ್ರೆ, ಇನ್ನು ನಮ್ಮ ರಾಜ್ಯ ಈ ಹೆಣ್ಣು ಮಕ್ಕಳಿಗೆ, ನಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಏನಾಗ್ತಾ ಇದೆ ನಿಮ್ಮ ಅನಿಸಿಕೆ? ಅತ್ಯಾಚಾರ ಎನ್ನುವಂಥದ್ದು ನಮ್ಮ ಸಮಾಜದೊಳಗೆ ಹಾಸು ಹೊಕ್ಕಾಗಿ ಹೋಗಿರುವಂತ ವಿಚಾರ. ಈಗ ಮೊನ್ನೆ ಬಲೂನ್ ಮಾರ್ತಾ ಇದ್ದಂತಹ ಕುಟುಂಬದ ಹೆಣ್ಮಗು ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ಜನನಿಬಿಡವಾದಂತಹ ಪ್ರದೇಶದಲ್ಲಿ ನಮ್ಮ ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿಯಿಂದ ಕೂಗಳತೆಯಲ್ಲಿ ಹೆಣವಾಗಿ ಬಿದ್ದಿರುವಂಥದ್ದಿದೆಯಲ್ಲ, ಅದು ಬಹಳ ಹೃದಯ ಕಲಕುವಂತಹ, ಹೃದಯ ವಿದ್ರಾವಕವಾದಂತಹ ಒಂದು ಘಟನೆ. ಆದ್ರೆ ಈ ಘಟನೆ ಹಿಂದೆ ನಡೆದಿಲ್ಲ ಅಂತ ಇಲ್ಲ. ಬಹಳಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಪ್ರತಿನಿತ್ಯ ಘಟಿಸ್ತಿರುವಂತಹ ಅತ್ಯಾಚಾರಗಳು ಇವು ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ವ್ಯವಸ್ಥೆಯ ಬಗ್ಗೆ 101 ವಿಚಾರಗಳನ್ನ ಹೇಳುತ್ತೆ, 101 ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ತೋರ್ಸ್ಲಿಕ್ಕೆ ಈ ಅತ್ಯಾಚಾರಗಳು ಘಟಿಸ್ತಾ ಇದ್ದಾವೆ ಏನೋ ಅಂತ ನನಗನ್ಸುತ್ತೆ. ಅಲ್ಲಿ ಯಾರು ಎಷ್ಟು ಹೋಗಿದ್ದಾನೆ ಏಸಿಗೆ ವ್ಯಕ್ತಿ, ಕ್ರೂರ ವ್ಯಕ್ತಿ, ಅವನು ಓಕೆ, ಅವನನ್ನ ಒಂದ್ ಕಡೆ ಇಡೋಣ. ಅವನನ್ನ ಹಿಡ್ದಾಯ್ತು, 10 ತಾಸೊಳಗಡೆ ನಮ್ಮ ಪೊಲೀಸ್ನವರು ಎಡೆಮುರಿ ಕಟ್ಟಿ ಕರ್ಕೊಂಡ್ ಬಂದು ಕಾಲ್ಗೊಂದು ಗುಂಡು ಹೊಡೆದು, ಅವನೇನು ತಪ್ಪಿಸ್ಕೊಳಕ್ ಹೋಗ್ತಿದ್ನಂತೆ, ಕಾಲಿಗೆ ಕೊಟ್ಟಿದ್ದಾರೆ, ಓಕೆ, ಅವನನ್ನ ತಂದಾಯ್ತು, ಆಸ್ಪತ್ರೆಗೆ ಹಾಕಿ ಆಯ್ತು, ಅವನ ಸೇವೆಗೆ ಆಸ್ಪತ್ರೆ ಇಲಾಖೆಯು ನಿಂತಾಯ್ತು. ಇದು ಒಂದ್ ಕಡೆ. ಆದ್ರೆ ಯಾಕೆ ಈ ರೀತಿಯಾದಂತಹ ಘಟನೆಗಳು ನಮ್ಮ ದೇಶದಲ್ಲಿ ನಡೆಯುತ್ತಿವೆ? ಯಾಕೆ ಬೇರೆ ದೇಶಗಳಲ್ಲಿ ಕೆಲವು ಕಡೆಯಲ್ಲಿ ಅರ್ಧರಾತ್ರಿಯಲ್ಲೂ ಕೂಡ ಹೆಣ್ಣು ಮಕ್ಕಳು ನಿರ್ಭಯದಿಂದ ಓಡಾಡ್ತಾ ಇದ್ದಾರೆ, ಯಾರು ಏನು ತೊಂದರೆ ಕೊಡಲ್ಲ? ಇವನ್ನ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಇಲ್ಲಿ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಈಗ ಅವರ ಕಾಲಿಗೆ ಗುಂಡೇಟಾಗಿದೆ.
ಅವನೇನೋ ಹೈ ಪ್ರೊಫೈಲ್ ವ್ಯಕ್ತಿ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ. ಯಾವ ದುಷ್ಕರ್ಮಿಗಳು ಬಲಾತ್ಕಾರ ಮಾಡಿದ್ರು ಬಲಾತ್ಕಾರವೇ. ಅದನ್ನ ಅಂದ್ರೆ ಅದನ್ನ ಏನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದಲ್ಲ. ಆದ್ರೆ ಏನು ಹೈ ಪ್ರೊಫೈಲ್ ವ್ಯಕ್ತಿಗಳು, ಏನು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರು, ಉನ್ನತ ಹುದ್ದೆಯಲ್ಲಿರುವವರು, ರಾಜಕಾರಣಿಗಳು ಅಥವಾ ಮಂದಿರದ, ಮಸೀದಿಯ, ಚರ್ಚ್ನ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು, ಎಲ್ಲ ಧರ್ಮದಲ್ಲೂ ಇರುವಂಥವ್ರು, ಅವರು ಇವರು ಅಂತಲ್ಲ, ಇಂಥವರಿಗೆ ಯಾಕೆ ಗುಂಡಿನ ಏಟು ಬೀಳೋದಿಲ್ಲ ಕಾಲಿಗೆ? ಒಳ್ಳೆ ಪ್ರಶ್ನೆ ಇದು. ನೋಡಿ, ಈ ಅತ್ಯಾಚಾರ ಅನ್ನುವಂಥದ್ದು ಯಾವುದೇ ಪ್ರೊಫೈಲ್ ಇಲ್ದಿರುವಂತಹ ಒಂದು ಕ್ರೈಮ್, ಹೀನ ಅಪರಾಧ. ಅದರಲ್ಲಿ ತೊಡಗಿಕೊಳ್ಳುವಂತವ್ರಿಗೆ ಯಾವ ಪ್ರೊಫೈಲ್ಗಳು ಕೂಡ ಇರಲ್ಲ. ದೇ ಆರ್ ಆಲ್ ರೇಪಿಸ್. ಅವನು ಯಾವ ಖಾನ್ದಾನಿಂದನೇ ಬಂದಿರ್ಲಿ, ಯಾವುದೇ ವ್ಯವಸ್ಥೆಯಿಂದ ಬಂದಿರ್ಲಿ, ಕೆಳಗಿಂದ ಬಂದಿರ್ಲಿ, ಮೇಲಿಂದ ಬಂದಿರ್ಲಿ, ಅತ್ಯಾಚಾರಿಯೇ. ಅವನು ಹೈ ಪ್ರೊಫೈಲು, ಲೋ ಪ್ರೊಫೈಲು ಅಂತ ಹೇಳುವಂಥದ್ದು ಇಲ್ಲ, ಇರ್ಕೂಡ್ದು. ಕಾನೂನಿನ ಕೆಳಗೆ ಎಲ್ಲರೂ ಒಂದೇ ಅನ್ನುವಂಥದ್ದು ಒಂದು ಮಾತು. ಆದ್ರೆ ವಾಸ್ತವದಲ್ಲಿ ಹೇಗಿದೆ? ವಾಸ್ತವದಲ್ಲಿ ನಮ್ಮ ದೇಶದಲ್ಲಿ ಇದು ನ್ಯಾಯ ದೇವತೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದಾರೆ, ಎಲ್ಲಾರನ್ನು ಒಂದೇ ರೀತಿ ನೋಡುತ್ತೆ ಅಂತ ಹೇಳುವಂಥದ್ದು ತತ್ವ. ಅದೊಂದು ಫಿಲಾಸಫಿ, ಒಂದು ಲಾಜಿಕ್. ಈಗ ಕಣ್ಣಿನ ಬಟ್ಟೆ ಬಿಚ್ಚಿದ್ದಾರಲ್ಲ ನಮ್ಮ ಏನು ಹಿಂದಿನ CJI ಬಿಚ್ಚಿದ್ದಾರೆ ಎಲ್ಲವನ್ನು ನೋಡ್ಲಿ ಅಂತ. ಆದ್ರೆ ನೋಡ್ತಾನೆ ಇದ್ದಾಳೆ. ಅಲ್ಲಿ ಆಡುವ ಆಟಗಳು ನ್ಯಾಯ ದೇವತೆ ಈಗ ಕಣ್ಣು ಬಿಚ್ಚಿ ನೋಡ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಹೇಗೆ ಆಟ ಆಡ್ತಿದ್ದಾರೆ ಇವರುಗಳು, ಈ ದುರುಳರು. ನ್ಯಾಯ ವಿತರಣೆ ನಮ್ಮಲ್ಲಿ ಎರಡು ರೀತಿಯಾಗಿ ನಡೀತಾ ಇದೆ ಅಂತ ಹೇಳುವಂಥದ್ದು ಪ್ರತಿ ಒಬ್ಬ ಪ್ರಜೆಗೂ, ನಾಗರಿಕನಿಗೂ ಗೊತ್ತಿರುವಂತಹ ವಿಚಾರ. ಇಲ್ಲಿ ನ್ಯಾಯ ವಿತರಣೆ ತಳಮಟ್ಟದಲ್ಲಿರುವಂತವ್ರಿಗೆ ಒಂದು ರೀತಿಯಾಗಿ, ಮೇಲ್ಮಟ್ಟದಿಂದ ಬಂದಂತವ್ರು ಹೈ ಪ್ರೊಫೈಲ್ ಅಂತ ನೀವೇನು ಹೇಳ್ತಿರಲ್ಲ, ಅವ್ರಿಗೆ ಒಂದು ರೀತಿ ನಡೀತಿದೆ ಅಂತ ಹೇಳುವಂತಹ ಒಂದು ನಂಬಿಕೆಗೆ ಜನ ಬಂದು ನಿಂತ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಘಟನೆಗಳು ಕೂಡ ನಡೀತವೆ. ನೋಡಿ, ಹಿಂದೆ ಅದೆಷ್ಟು ಜನ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಅಂಥವ್ರನ್ನ ಎಡೆಮುರಿ ಕಟ್ಲಿಕ್ಕೆ ಪೊಲೀಸ್ನವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇರೋದೇ ಇಲ್ಲ. ನಾನು ಇಲ್ಲಿ ಪೊಲೀಸ್ನವರನ್ನ ಬ್ಲೇಮ್ ಮಾಡೋದು ತಪ್ಪಾಗತ್ತೆ. ವ್ಯವಸ್ಥೆ ಅಂತಂದ್ರೆ ಏನು? ಎಲ್ಲರೂ ಸೇರಿ ನಡೆಸಿರುವಂತ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ನವರು ಒಂದು ದಾಳ ಅಷ್ಟೇನೆ, ಅವರು ಕೈಗೊಂಬೆ ಆಗಿರ್ತಾರೆ. ಯಾರು ಏನ್ ಹೇಳ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಷ್ಟೇನೆ ಪೊಲೀಸ್ನವ್ರ ಕೆಲಸ ಆಗ್ಬಿಡುತ್ತೆ. ಬಹುಶಃ ಈ ಮಾತು ಎಲ್ಲರಿಗೂ ಅನ್ವಯಿಸದೆ ಹೋಗ್ಬೋದು. ಅಲ್ಲೊಬ್ರು ಇಲ್ಲೊಬ್ರು ಯಾರೋ ಹೀರೋಗಳು ಪೊಲೀಸ್ನವರು ಕಾಣಿಸ್ಕೊಳ್ತಾರೆ, ಉಳಿದಿದ್ದೆಲ್ಲವೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ನೀವು 3 ತಾಸಲ್ಲಿ ಒಬ್ಬ ಸಿನಿಮಾ ಹೀರೋ ಪೊಲೀಸ್ ಅವನೊಬ್ಬ ಟಫ್ ಕಾಪ್ ಆಗಿ ನೋಡ್ಕೊಂಡು ಬರ್ತೀವಿ. ಆದ್ರೆ ನಿಜ ಜೀವನಕ್ಕೆ ಬಂದಾಗ ಈ ಭ್ರಷ್ಟಾಚಾರ, ಲಂಚಾವತಾರ ಅನ್ನುವಂಥದ್ದು ಎಷ್ಟು ತಾಂಡವ ಆಡ್ತಾ ಇದೆ ಅಂತಂದ್ರೆ, ಅದು ಅನ್ಫಾರ್ಚುನೇಟ್ಲಿ ನ್ಯಾಯ ವಿತರಣೆಯ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನ ಬೀರ್ತಾ ಇದೆ. ಇಲ್ಲಿ ಈಗ ನೋಡಿ, ಉದಾಹರಣೆಗೆ ನಾನು ಕೇಳ್ತಾ ಇರುವಂತದ್ದು, ಮೊನ್ನೆ ಬಲೂನ್ ಮಾರ್ಕೊಂಡು ಬಂದಂತ ಕುಟುಂಬದ ಹೆಣ್ಣುಮಗುವನ್ನ ಅತ್ಯಾಚಾರ ಮಾಡಿ ಸಾಯಿಸಿ ಬಿಸಾಕಿದಂತ ಪ್ರಕರಣದಲ್ಲಿ ನಮ್ಮ ಪೊಲೀಸ್ನವರು 10 ತಾಸಲ್ಲಿ ಹೇಳ್ಕೊಂಡು ಬಂದ್ರು. ಅದಕ್ಕೆ ಒಂದು ನಾವು ಅಭಿನಂದನೆಗಳನ್ನ ಹೇಳಲೇಬೇಕು. ಆದ್ರೆ ಎಷ್ಟು ಪ್ರಕರಣಗಳಲ್ಲಿ, ಈ ದೊಡ್ಡವ್ರ ಪ್ರಕರಣಗಳಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರುವಂತದ್ದು, ಒಬ್ಬ ನೀಚ ವ್ಯಕ್ತಿ, ಒಬ್ಬ ಧಾರ್ಮಿಕ ಮುಖವಾಡವನ್ನ ಹೊತ್ತಿದ್ದಂತಹ ಒಬ್ಬ ವ್ಯಕ್ತಿ ಹೆಣ್ಣು ಮಕ್ಕಳನ್ನ ದಿನಾ ಮುಕ್ತಿದ್ನಂತಲ್ಲ, ಅವನ ಮೇಲೆ ಒಂದು FIR ಮಾಡ್ಲಿಕ್ಕೆ ಹಿರಿಯ ಅಧಿಕಾರಿಗಳು ಎಷ್ಟು ಹೆಣಗಾಡ್ಬಿಟ್ರು ಅಂತಂದ್ರೆ, ಅಷ್ಟೊಂದು ಅವ್ರ ಮೇಲೆ ಒತ್ತಡಗಳಿತ್ತು. ನಡುರಾತ್ರಿಯಲ್ಲಿ ನಮ್ಮ ಜೊತೆಯಲ್ಲಿ ಗಲಾಟೆಗಳು ನಡೆಯಿತು. ನಂತರದಲ್ಲಿ FIR ಆಯ್ತು. ನಾವು ಒತ್ತಡ ತಂದಾದ್ಮೇಲೆ FIR ಆಯ್ತು. FIR ಆದ್ಮೇಲೆ 10 ದಿನಗಳಾದ್ರೂ
ಅವನು ಅರೆಸ್ಟ್ ಆಗಿರ್ಲಿಲ್ಲ. ಇದ್ಯಾಕೆ? ಪೋಕ್ಸೋ ಕಾನೂನು. ನಂತರದಲ್ಲಿ ಮತ್ತೆ ಅವನನ್ನ ಅರೆಸ್ಟ್ ಮಾಡ್ತಾರೆ, ಅದು ಬೇರೆ ವಿಚಾರ, ಮಾಡ್ಲೇಬೇಕಾಗುತ್ತೆ. ಇಟ್ಸ್ ಅ ನಾನ್ ಕಾಗ್ನಿಸಬಲ್ ಅಫೆನ್ಸ್. ಇನ್ನೊಂದು ಪ್ರಕರಣದಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ರು ಇದೇ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಅವ್ರಿಗೆ ಅವರು ಏನು ಓಡೋಗುವಂತ ವ್ಯಕ್ತಿ ಅಲ್ಲ, ಅದೇನು ಅಂದ್ರು ಸಿದ್ಧ ಅಲ್ಲ, ಪೆದ್ದ ಅಲ್ಲ, ಅವರು ನಮ್ಮ ರಾಜ್ಯದ ಬಹಳ ಏನು ನೋಟೆಡ್ ಪರ್ಸನಾಲಿಟಿ, ನಮ್ಮ ಎಕ್ಸ್ CM ಆಗಿದ್ದಂಥವ್ರು, ಅವ್ರ ಮೇಲೆ ಬಲಪ್ರಯೋಗ ಮಾಡುವಂಥದ್ದು ಸರಿ ಇಲ್ಲ ಅಂತ ನಮ್ಮ ಕೋರ್ಟ್ ಕೂಡ ಹೇಳ್ಬಿಡುತ್ತೆ. ಅವ್ರ ಬಗ್ಗೆ ಸಾಫ್ಟ್ ವರ್ಷನ್ ತಾಳುತ್ತೆ. ಅದನ್ನೆಲ್ಲವನ್ನು ಬಳಸ್ಕೊಂಡು ಮತ್ತೆ ಅವರ ವಕೀಲರುಗಳು ಈ ಕೇಸನ್ನ ವಜಾ ಮಾಡಿ ಅಂತ ಹೇಳೋ ತನಕ ಹೋಗ್ತಾರೆ. ಇವು ಕೂಡ ನೋಡ್ತೀವಿ. ಅದೇ ರೀತಿಯಾಗಿ 20-30 ವರ್ಷಗಳ ಹಿಂದೆನೆ ಈ ರೀತಿಯ ಪ್ರಕರಣಗಳು ನಡೆದಾಗ ನಿಮ್ಮ ದಕ್ಷಿಣ ಕನ್ನಡದಲ್ಲಿ, ನಾನು ಹೇಳ್ತಿರೋದು ದಕ್ಷಿಣ ಕನ್ನಡದಲ್ಲಿ ಪದ್ಮಲತಾ ಪ್ರಕರಣ ಆಗ್ಬೋದು, ಅವಳು ಮೈನರ್ ಕೇಸೇ ಅಲ್ವಾ, ಅವಳ ಪ್ರಕರಣದಲ್ಲಿ ಯಾರನ್ನು ಹಿಡಿಲಿಲ್ಲ. ಯಮುನಾ ಸಾಫಲ್ಯ, ನಾರಾಯಣ ಸಾಫಲ್ಯ ಕೇಸಲ್ಲಿ ಯಾವನನ್ನು ಹಿಡಿಲಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಪೆದ್ದನನ್ನ ಹಿಡ್ಕೊಂಡು ಬಂದು ಅವನಲ್ಲ ಅಂತ ಆಯ್ತು ಪಾಪ. ಹಾಗಾದ್ರೆ ಯಾರನ್ನ ಹಿಡಿತಾರೆ ಪೊಲೀಸ್ನವರು ಅಲ್ಲಿ? ಹಾಗಾದ್ರೆ ಅಲ್ಲಿ ಪ್ರಭಾವಿಗಳು ಯಾರೋ ಇದ್ದಾರೆ ಅಂತಾನೆ ತಾನೇ ನಾವು ಪರಿಭಾವಿಸ್ಬೇಕು. ಅಲ್ಲ, ನಂದು ಒಂದು ಪ್ರಶ್ನೆ, ಈಗ ಪ್ರಭಾವಿಗಳಿದ್ದಾರೋ ಇಲ್ಲವೋ ಮತ್ತೊಂದು ಪ್ರಶ್ನೆ, ಈ ನೀವು ಹೇಳೋದು ಪ್ರಭಾವಿಗಳಿದ್ದಾರೋ ಅನ್ನೋದು ಪ್ರಶ್ನೆ. ಆದರೆ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಸಾಕ್ಷಿಗಳಿದೆ, ದಾಖಲೆಗಳಿದೆ. ಹೀಗೆ ನಾವು ನಮ್ಮ ಏನು ಈಗ ನಿಮ್ಮ ಚಿಕ್ಕ ಕೆಂಪಮ್ಮ ಏನೋ ಇದ್ದಾರೆ, ಅವರು ನಾನು ಕಣ್ಣಾರೆ ನೋಡಿದ್ದೀನಿ ಇಂಥ ಒಂದು ಜಾಗದಲ್ಲಿ ನಡೆದಿದ್ದು ಸೌಜನ್ಯ ಪ್ರಕರಣವಂತ ಹೇಳ್ತಾರೆ. ಇಂಥ ಕೇಸ್ನಲ್ಲೂ ಒಂದು ಸಾಮಾನ್ಯ ಮನುಷ್ಯ ಹೋಗಿ ಒಂದು FIR ಕೊಟ್ಟ ಕೂಡಲೇ ರಿಜಿಸ್ಟರ್ ಮಾಡ್ಕೊತಾರೆ. ಇಂಥ ಕೇಸ್ನಲ್ಲೂ ಸಹ ಯಾಕೆ ಸರ್ಕಾರ SIT ರಚನೆ ಆದ ಬಳಿಕವೂ ಒಂದೇ ಒಂದು ನೋಟಿಸು ಅದಕ್ಕೆ ಸಂಬಂಧಪಟ್ಟವರಿಗೆ ಕೊಡುವಂತ ಸಾಮರ್ಥ್ಯ ಕೂಡ ಇಲ್ಲದೆ ಆಯ್ತು ಇವರಲ್ಲಿ ಅಂತ? ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಇಲ್ಲಿ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ, ನಮಗೆ ಯಾವ ರೀತಿಯಾದಂತ ಅಫೀಮುಗಳನ್ನ ನಮ್ಗೆ ಉಣಿಸ್ತಾ ಇದ್ದಾರೆ ಅನ್ನುವಂಥದ್ದು, ನಾವು ಯಾರ ಮೇಲೆ ಅವಲಂಬಿಸಿ ರಾಜ್ಯಭಾರವನ್ನ ಮಾಡ್ತಾ ಇದ್ದೇವೆ, ಯಾವ ಅಂಶಗಳನ್ನ ಆಧರಿಸಿ ಈ ರಾಜ್ಯ ನಡೀತಾ ಇದೆ ಅನ್ನುವಂಥದ್ರ ಮೇಲೆ ನಾವು ಇವತ್ತು ಚರ್ಚೆ ಮಾಡ್ಬೇಕಾಗ್ತದೆ. ಇಲ್ಲಿ ಈಗ ಎಲ್ಲರಿಗೂ ಗೊತ್ತಾಗಿರೋದ್ರಿಂದಲೇ, ಈಗ ಸಂತೋಷ್ ರಾವ್ ತರದೇ ವ್ಯಕ್ತಿಗಳು ಯಾರೋ ಆಗಿದ್ದಿದ್ರೆ ಯಾಕಾದ್ರೂ ಅಲ್ಲಿಗೆ ಇಂಟರ್ಫಿಯರ್ ಆಗ್ತಿದ್ರು, ಹಿಡಿದು ಒಳಗಾಕ್ರಿ ಅಂತ ಹೇಳ್ತಿದ್ರು. ಎಲ್ರು ಕೂಡ ಎನ್ಕೌಂಟರ್ ಮಾಡಿ ಬಿಸಾಕ್ರಿ ಆ ಕಡೆ ಅಂತಾನೆ ಆರ್ಡರ್ ಮಾಡ್ಬಿಡೋರು, ಅದು ವಿಚಾರ ಬೇರೆ. ಆದ್ರೆ ಇವತ್ತು ಎಂಟ್ರಿ ತಗೊಳಕ್ಕೂ ಕೂಡ ಮೀನಾಮೇಷ ಎಣಿಸುವ ಹಾಗೆ ಆಗಿದೆ SIT. ಯಾರಿಗೂ ನೋಟಿಸ್ ಕೊಡೋದಿರ್ಲಿ, ಅವ್ರ ಬಗ್ಗೆ ಮಾತಾಡ್ಲಿಕ್ಕೂ ತಯಾರಿಲ್ಲ. ಇವತ್ತು ಮುಗಿಯುತ್ತೆ ನಾಳೆ ಮುಗಿಯುತ್ತೆ ಅಂತ ಹೇಳೋ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಅಥವಾ ಇವತ್ತು ಮುಗಿಸ್ಬಿಡ್ಬೇಕನ್ರಿ ಅಂತ SIT ಅವರು ಮಾತಾಡುವಂತ ಪರಿಸ್ಥಿತಿಲಿ ಇದೆ. ಇಲ್ಲಿ ನಡೀತಿರುವಂತದ್ದು ಒಂದು ಧರ್ಮ ರಾಜಕಾರಣದ ಕಾರಣಕ್ಕೋಸ್ಕರ, ಹಣಕಾಸಿನ ರಾಜಕಾರಣದ ಕಾರಣಕ್ಕೋಸ್ಕರ, ಅಥವಾ ವೋಟ್ ಬ್ಯಾಂಕ್ ರಾಜಕಾರಣದ ಕಾರಣಕ್ಕೋಸ್ಕರ ಬಹಳಷ್ಟು ಮಂದಿ ಮಂತ್ರಿಗಳಾಗ್ಲಿ ಜನನಾಯಕರಾಗ್ಲಿ ಈ ಒಬ್ಬ ಯಾರು ಈ ಹೈ ಪ್ರೊಫೈಲ್ ಯಾರು ಕೊಲೆಗಡಕರಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ಅವರ ಪರವಾಗಿ ನಿಲ್ಲೋದನ್ನ ನಾವು ನೋಡ್ತಾನೆ ಬರ್ತಾ ಇದ್ವಿ. ಇದೇನು ಹೊಸ ವಿಚಾರ ಅಂತಲ್ಲ. ತಡೀರಪ್ಪ ನೋಡ್ಕೊಂಡು ಮುಂದಕ್ಕೆ ಹೋಗಿ ಜಾಸ್ತಿ ಮೂವ್ ಮಾಡಬೇಡಿ. ಪೀಚೆ ಚಲೇಗ, ಪೀಚೆ ಮೂಡ್ ಅಂದ ತಕ್ಷಣ ಪೀಚೆ ಮೂಡ್, ದೈನಿಸೆ ಬಾಗೆ ಚಲ್ ಆಗೆ ಚಲ್ ಅಂತ ಅಂದ ತಕ್ಷಣ ಹಾಗೆ ಚಲ್. ಇಲ್ಲಿ ಕಮಾಂಡ್ ಕೊಡುವಂತವ್ರೆ ಬೇರೆ ಯಾರೋ ಇದ್ದಾರೆ. ಸ್ಟ್ಯಾಂಡರ್ಟೀಸ್ ಅಂದ ತಕ್ಷಣ ಸ್ಟ್ಯಾಂಡರ್ಟೀಸ್ ಅವ್ರದ್ದು, ಅಟೆನ್ಷನ್ ಅಂದ್ರೆ ಅಟೆನ್ಷನ್ನೇ. ಮುಂದಕ್ಕೆ ಹೋಗು, ಅದೇನು ನಡೆಯುತ್ತೆ, ಡೋಂಟ್ ವರಿ ವಿ ಆರ್ ವಿತ್ ಯು ಅಂತಂದ್ರೆ ಪೊಲೀಸ್ನವರು ಖಂಡಿತ ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ ಕರ್ನಾಟಕದ ಪೊಲೀಸ್ನವರು ಪತ್ತೆ ಮಾಡೋದ್ರಲ್ಲಿ ಅಗ್ರಗಣ್ಯರಿದ್ದಾರೆ.
ಇಡೀ ಇಡೀ ದೇಶದಲ್ಲಿ. ಹಾಗಾದ್ರೆ ಹಾಗಾದ್ರೆ ಏನು ಈ SIT ರಚನೆ ಆಗಿದ್ದು ಸುಮ್ಮನೆ ಒಂದು ಆ, ಕಣ್ಣಿಗೆ ಬಟ್ಟೆ ಕಟ್ಟಿ ಅಥವಾ ಒಂದು ಒಂದು ಸುಮ್ಮನೆ ಅದು ಒಂದು ಒಂದು ಅದನ್ನ ಯಾವುದಾದ್ರೂ ಪ್ರಕರಣಗಳ ಮುಚ್ಚಿ ಇಡುವಂಥದ್ದು. ಈಗ ಏನು ನೀವೇನು ಮಂಜುನಾಥ ಗೌಡ ಅಂತ ಹೇಳ್ತಿದ್ರಿ, DOSP ಆಗಿ ಪ್ರಮೋಷನ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಇರ್ಲಿ, DYSP ದೊಡ್ಡ ವಿಚಾರ ಅಲ್ಲ, ಯಾಕೆಂದ್ರೆ ಆತ ಪೊಲೀಸ್ ಆಗಿ ಅಷ್ಟು ವರ್ಷಗಳಾಗಿರ್ತವೆ. ಇಲ್ಲಿಂದ SIT ಇಂದ ತೆಗೆದು ಹೊರಗಡೆ ಆದ ತಕ್ಷಣ DYSP ಆಗ್ಬಾರ್ದು ಅಂತ ಏನಿಲ್ಲ. ಯಾಕೆ ಅಂತಂದ್ರೆ ಇವೆಲ್ಲ ಟೆಕ್ನಿಕಲ್ ಇಶ್ಯೂಸ್, ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಅವ್ರಿಗೆ ಬಡ್ತಿ ಏನೋ ಇರುತ್ತೆ ಈ ಕಾಲದಲ್ಲಿ, ಆ ಬಡ್ತಿಯನ್ನು ತಗೊಂಡಿರ್ತಾರೆ. ಆದ್ರೆ SIT ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಅವ್ರಿಗೆ ಆ ಒಂದು ಅವಧಿಯಲ್ಲಿ ಅವರ ಅನುಭವ ಮತ್ತೆ ಅವರ ಸೇವಾ ಅವಧಿಯಲ್ಲಿ ಒಂದೊಂದು ಬಡ್ತಿಗಳು ಬರ್ತಾ ಇರ್ತವೆ. ಬಡ್ತಿ ಕೊಡಬಾರ್ದಿತ್ತು, ಆತ ಮಾಡಿದಂತ ಗನಂದಾರಿ ಕೆಲಸಕ್ಕೆ ಬಡ್ತಿ ಕೊಡಬಾರ್ದಿತ್ತು. ಆದ್ರೆ ನಡೀತಾ ಇದೆ. ನೀವೆಲ್ಲಿದ್ದೀರಾ? ಇಲ್ಲಿ ಕ್ರೈಮ್ ನಂಬರ್ 14 ಅಲ್ಲ, ಅಕ್ಯೂಸ್ ನಂಬರ್ 14 ಮೈಸೂರಿನಲ್ಲಿ ಅಕ್ಯೂಸ್ ನಂಬರ್ 14 ಅಂತ ಹೇಳುವಂತ ಒಬ್ಬ ಜೈಲರ್ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಕೇಸ್ನಲ್ಲಿ ಅಕ್ಯೂಸ್ ನಂಬರ್ 14 ಆತ ಇವತ್ತಿಗೂ ಕೂಡ ಸಸ್ಪೆಂಡ್ ಆಗದೇನೆ ಜೈಲರ್ ಆಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಕೇಸ್ ಇದೆ, ಅವರು ಕಂಟಿನ್ಯೂ ಆಗ್ತಾರೆ. ದಿಸ್ ಈಸ್ ಅವರ್ ಸಿಸ್ಟಮ್. ಈ ರೀತಿ ಇದೆ. ನೋಡಿದ್ನ ಹೇಳ್ತಾ ಇದ್ದೀನಿ. ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆದಂತ ಜೈಲರೇ ಕಂಟಿನ್ಯೂ ಆಗ್ತಾನಲ್ಲ ಪ್ರಶಾಂತ್. ಇದು 1-2 ಪ್ರಕರಣಗಳಲ್ಲ. ನಮ್ಮಲ್ಲಿ ಅಧಿಕಾರಿಗಳು ರಾಜಕಾರಣಿಗಳನ್ನ ಅವಲಂಬಿತರಾಗಿರ್ತಾರೆ. ಹಾಗಾದ್ರೆ ಇದೇ ರೀತಿಯಲ್ಲಿ ಈ ಎಲ್ಲಾ ವ್ಯಕ್ತಿಗಳು ತಪ್ಪಿಸ್ಕೊಳ್ತಾ ಹೋದ್ರೆ ಈ ಪ್ರಕರಣಗಳು, ಈ ಕೇಸ್ಗಳು, ಈ ನ್ಯಾಯಾಲಯಗಳು, ಈ ವ್ಯವಸ್ಥೆಗಳೆಲ್ಲ ಯಾಕೆ ಬೇಕು? ಇದನ್ನೆಲ್ಲ ಯಾಕೆ ನಂಬಬೇಕು? ಈ ಕಾನೂನು ಇದೆಲ್ಲ ಯಾಕೆ ಬೇಕು ಅಂತ ಸಾಮಾನ್ಯ ಮನುಷ್ಯನಲ್ಲಿ ಈ ಪ್ರಶ್ನೆಗಳು ಬರೋದು ಸಹಜ. ಒಂದೊಂದ್ಸಲ ನಾವು ಸಹ ಸಾಮಾಜಿಕವಾಗಿ ಹೋರಾಡ್ತಾ ಇರುವಾಗ ಈ ನ್ಯಾಯಾಲಯ ವ್ಯವಸ್ಥೆ, ಇನ್ನಿತರ ಈ ಪೊಲೀಸ್ ಇಲಾಖೆ ಇರ್ಬೋದು, CBI ಇರ್ಬೋದು, COD ಇರ್ಬೋದು, ಈ ರಾಜ್ಯದ ವ್ಯವಸ್ಥೆಗಳು ಮಾಡ್ತಾ ಇರೋದು ನೋಡಿದ್ರೆ ಯಾಕಪ್ಪ ಇದೆಲ್ಲ ಬೇಕು ಅಂತ ಶುರುವಾಗಿದೆ. ಅಲ್ಲ, ನಿಮ್ಮ ಹತಾಶೆಗಳು ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ನಿಮಗೂ ನೆನ್ಪಿರ್ಲಿ, ನಾವು ಪ್ರಜಾಪ್ರಭುತ್ವದಲ್ಲಿ ಇರುವಂತದ್ದು, ಸಂವಿಧಾನದ ಕೆಳಗೆ ನಾವು ಬದುಕುವಂಥದ್ದು, ಮತ್ತೆ ಭರವಸೆಗಳನ್ನ ಇಟ್ಕೊಂಡೇ ಮುಂದಕ್ಕೆ ಹೋಗುವಂಥದ್ದು ಆಗ್ಲೇಬೇಕು. ಇಲ್ಲಿ ವ್ಯವಸ್ಥೆ ಬದಲಾವಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ, ಪ್ರತಿಯೊಬ್ಬರ ಪಾತ್ರವೂ ಅತ್ಯಗತ್ಯ. ಇಲ್ಲಿ ನಾವು ಬದಲಾವಣೆ ಆಗದೆ ನಮ್ಮ ವ್ಯವಸ್ಥೆ ಬದಲಾವಣೆ ಆಗಲ್ಲ. ನಾವುಗಳು ಸಲಹುತ್ತಿರುವಂತ ವ್ಯವಸ್ಥೆ ಇದು. ನಮ್ಮಿಂದನೇ ಈ ವ್ಯವಸ್ಥೆ ಅಧೋಗತಿಗೆ ಬಂದಿರುವಂತದ್ದು. ನೀವು ಎಲ್ಲಿಂದಾದ್ರೂ ಪ್ರಾರಂಭ ಮಾಡಿ ಅದೊಂದು ಸರಪಳಿ ಬಂದ್ ಸೇರ್ಕೊಳ್ಳುತ್ತೆ. ಮತದಾರ ಪ್ರಭು ಸರಿಯಾಗಿದ್ರೆ ಸರಿಯಾದ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ತಾನೆ. ಅವನೇನ್ ನೆಟ್ಗಿಲ್ಲ. ಅವನು ಜಾತಿ ನೋಡ್ಕೊಂಡು, ಧರ್ಮ ನೋಡ್ಕೊಂಡು, ಕೈ ನೋಡ್ಕೊಂಡು, ಜೋಬ್ ನೋಡ್ಕೊಂಡು ಮತವನ್ನ ಕೊಡುವಂತ ಒಂದು ವ್ಯವಸ್ಥೆಗೆ ಬಂದಿದ್ದಾನೆ. ಇವನು ಅಷ್ಟೇ ಅದಕ್ಕೆ ತಕ್ಕ ಹಾಗೇನೆ ಹಣ ಕೊಟ್ಕೊಂಡು, ಜಾತಿ ಮುಂದೆ ಇಟ್ಕೊಂಡು, ಧರ್ಮ ಮುಂದೆ ಇಟ್ಕೊಂಡು ಬಂದು ಯಾಚನೆ ಮಾಡ್ತಾನೆ. ನಂತರದಲ್ಲಿ ಪದವಿಗೆ ಹೋಗ್ತಾರೆ. ಅನಂತರದಲ್ಲಿ ಏನು ಬಂದಿದ್ದೇನು, ಕೋಟಿ ರೂಪಾಯಿ ಹಾಕಿದ್ರೆ 10 ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿಯನ್ನ ವಸೂಲಿ ಮಾಡ್ಬೇಕು. ಅದೇ ರೀತಿಯಾಗಿ ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಇವರೆಲ್ಲರೂ ಕೂಡ, ಅಧಿಕಾರಿಗಳು ಕೂಡ ಹೋಗಿ ಗೋಗರಿಲಿಕ್ಕೆ ನಿಂತ್ಕೊಳ್ತಾರೆ. ಒಂದು ಪೋಸ್ಟಿಂಗಿಗೋಸ್ಕರ ಗೋಗರಿತಾರೆ, ಒಂದು ಟ್ರಾನ್ಸ್ಫರ್ಗೆ ಹೋಗಿ ನಿಂತ್ಕೊತಾರೆ. ಅದಕ್ಕೆ 50 ಲಕ್ಷ, ಇದಕ್ಕೆ 1 ಕೋಟಿ ಹರಾಜಾಗ್ತಾರೆ. ಆ ಹಣವನ್ನ ಅವರು ವಾಪಸ್ ತೆಗಿಬೇಕಂದ್ರೆ 3 ಕೋಟಿ ರೂಪಾಯಿ ತಗೊಳ್ತಾರೆ, ವಾಪಸ್ ತೆಗಿಬೇಕು. ಇದು ಕಥೆ ಅಲ್ಲ, ಇದು ವಾಸ್ತವವಾಗಿ ನಡೀತಿರುವಂತಹ ವಿಚಾರದಲ್ಲಿ. ಈಗ ಪ್ರೊಟೆಕ್ಟ್ ಮಾಡ್ಬೇಕಾಗಿದ್ದು ಯಾರನ್ನಾಗಾದ್ರೆ ಅವರು ಹಣ ಕೊಟ್ಟವ್ರನ್ನ ತಾನೇ ಪ್ರೊಟೆಕ್ಟ್ ಮಾಡ್ಬೇಕು. ನೀವ್ ಯಾರ ಹಣ ಕೊಡ್ತೀರಾ? ನಾನು ಹಣ ಕೊಡ್ತೀನ? ನಮ್ನ ಯಾಕೆ ಪ್ರೊಟೆಕ್ಟ್ ಮಾಡ್ತಾರೆ ಅವ್ರು? ಸೊ ದಿಸ್ ಸಿಸ್ಟಮ್ ಹ್ಯಾಸ್ ಟು ಬಿ ಚೇಂಜ್ಡ್ ಬೈ ಎವ್ರಿ ಒನ್. ಕೊನೆಯದಾಗಿ ಮುಗಿಸೋಣ. ಸೌಜನ್ಯಳಿಗೆ ನ್ಯಾಯ ಸಿಗುವ ನಿರೀಕ್ಷೆಯಲ್ಲಿ ಹೋರಾಟಗಾರರು ಅಂತ ಇನ್ನೂ ನಿರೀಕ್ಷೆ ಅಲ್ಲ, ನಿರೀಕ್ಷೆ ಖಂಡಿತವಾಗ್ಲು. ನಾನು ಇದ್ರ ಬಗ್ಗೆ ಏನು ತುಂಬಾ
ಏನು ನಿರಾಶದಾಯಕವಾಗಿ ಏನು ಇರ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆ ಅಂತಂದ್ರೆ ಹೋರಾಟದಲ್ಲಿ ಭರವಸೆ ಇಟ್ಟಂತವ್ರು, ನಂಬಿಕೆ ಇಟ್ಟಂತವ್ರು ನಾವು. ಮತ್ತೆ SIT ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಇಷ್ಟೆಲ್ಲ ದಾಖಲೆಗಳು, ಇಷ್ಟೆಲ್ಲ ಸಾಕ್ಷಿಗಳು ಮಾತಾಡ್ತಾ ಇದ್ದಾಗ SIT ಏನಾದ್ರು ಖಾಲಿ ಕೈಯಲ್ಲಿ ಮನೆಗೆ ಹೋದ್ರೆ ಅದು ಒಳ್ಳೆಯ ಲಕ್ಷಣ ಆಗೋದಿಲ್ಲ. ಮುಂದೆ ಸರ್ಕಾರ ತುಂಬಾ ಮುಜುಗರಕ್ಕೆ ಸಿಕ್ಕಾಕೊಳ್ಳುತ್ತೆ. ಸರ್ಕಾರಕ್ಕೆ ಸುಮಾರಷ್ಟು ಸವಾಲುಗಳು ಕಾಡುತ್ತೆ. ಜನ ಸುಮ್ಮನೆ ಇರೋದಿಲ್ಲ. 4 IPS ಅಧಿಕಾರಿಗಳಿದ್ದಾರೆ. 4 ಅದು ಒಳ್ಳೆ ಹೆಸರು ಮಾಡಿದಂಥವ್ರು, ಒಳ್ಳೊಳ್ಳೆ ಅವರಿಗೆ ಒಳ್ಳೆ ಘನತೆ ಇದೆ, ಸಮಾಜದಲ್ಲಿ ಒಂದು ಘನತೆ ಇದೆ. ಅಂಥವ್ರು ತಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳಿಕ್ಕೆ ಸಿದ್ಧರಾಗಿರ್ತಾರಾ? ನನಗನ್ಸಿದ ಪ್ರಕಾರ ಅವರು ಯಾರು ಕೂಡ ಹೆಸರನ್ನ ಕೆಡಿಸ್ಕೊಳಕ್ಕೆ ಸಿದ್ಧ ಇಲ್ಲ. ಅವರು ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಸೂಕ್ಷ್ಮವಾಗಿ ಗ್ರಹಿಸ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಖಂಡಿತವಾಗ್ಲೂ ಅವರು ಒಂದು ಯಶಸ್ಸಿನ ಮೆಟ್ಟಲನ್ನ ಹತ್ತುತ್ತಾರೆ. ಯಾಕೆ ಅಂತಂದ್ರೆ ಒಂದು ಸಹಸ್ರಮಾನದಲ್ಲಿ, ಒಂದು ಶತಮಾನದಲ್ಲಿ ಒಬ್ಬ IPS ಅಧಿಕಾರಿಗೆ ಒದಗಿ ಬರುವಂತಹ ಒಂದು ಅವಕಾಶ ಇದು. ಇದನ್ನ ವೇಸ್ಟ್ ಮಾಡ್ಕೊಳಕ್ಕೆ ಯಾರೋ ಒಳ್ಳೆ ಅಧಿಕಾರಿಗಳು ಇಷ್ಟಪಡೋದಿಲ್ಲ. ಮತ್ತೆ ಅಕಸ್ಮಾತ್ ಅದನ್ನ ಅವರು ಕಳ್ಕೊಂಡ್ರೆ, ಅಂತ ಅವಕಾಶವನ್ನ ಹಾಳ್ಗೆಡುದ್ರೆ ಈ ನಾಡಿನ ಜನ ಅವರನ್ನ ಯಾವತ್ತೂ ಕ್ಷಮಿಸಲ್ಲ. ಹಾಗಾಗಿ ಮತ್ತೆ SIT ಇಸ್ ನಾಟ್ ದ ಅಲ್ಟಿಮೇಟಮ್. SIT ಮಾಡ್ಲಿಲ್ಲ ಅಂತಂದ್ರೆ ಜನ ಮತ್ತೊಂದು ಆಗ್ರಹ ಮಾಡ್ತಾರೆ, ಮತ್ತೊಂದು ತನಿಖೆ ನಡೆಯುತ್ತೆ. ಇದು ದೇಶದಲ್ಲಿ ಬೇರೆ ಬೇರೆ ಕಡೆ ನಡೆದಿದೆ. ಕೇರಳದಲ್ಲಿ 3 ಸಲ 4 ಸಲ ಏನು CBI ಎನ್ಕ್ವೈರಿಗಳು ನಡೆದಿದ್ದಾವೆ. ಅಭಯ ಪ್ರಕರಣದಲ್ಲಿ ಬೇರೆ ಬೇರೆ ಕಡೆ ಸುಮಾರಷ್ಟು ಪ್ರಕರಣಗಳಲ್ಲಿ ತನಿಖೆ ಮೇಲೆ ತನಿಖೆಗಳು ನಡೆದಿದ್ದಾವೆ. ಯಾವುದೇ ತನಿಖಾಧಿಕಾರಿ ಅಲ್ಟಿಮೇಟ್ ಅಲ್ಲ. ಇಲ್ಲಿ ನ್ಯಾಯವಷ್ಟೇ ಅಲ್ಟಿಮೇಟ್ ಸಿಗ್ಬೇಕಾಗಿರೋದು. ಸರಿ, ಆಗ್ಲಿ. ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಿ. ಇಷ್ಟೊತ್ತು ಸ್ಟ್ಯಾನ್ಲಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಸ್ಟ್ಯಾನ್ಲಿ ಸರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.